Hello everyone, welcome to my channel Inner World with VKD. ಇವತ್ತಿನ ಈ ಫುಡ್ ವ್ಲಾಗಲ್ಲಿ ನಾನು ತೋರಿಸ್ತಾ ಇರೋಂಥದ್ದು ಅಕ್ಕಿ ರೊಟ್ಟಿ. ರೆಗ್ಯುಲರ್ ಆಗಿ ಜಸ್ಟ್ ಅಕ್ಕಿ ಹಿಟ್ಟು ಹಾಕಿ ಮಾಡೋದಕ್ಕಿಂತ ಈ ರೀತಿ ಒಂದು ತರಕಾರಿ ಎಲ್ಲ ಹಾಕಿ ಅದಕ್ಕೆ ಒಗ್ಗರಣೆ ಎಲ್ಲ ಹಾಕಿ ಸಾಫ್ಟಾಗಿ ಮಾಡಿ ನೋಡಿ ಹೇಗಿರುತ್ತೆ ಅಂತ ಟ್ರೈ ಮಾಡಿ ನೋಡಿ. ಡೆಫಿನೆಟಾಗಿ ಚೆನ್ನಾಗಿ ಅನಿಸುತ್ತೆ. ಸೊ ಇದರ ಪ್ರಿಪ್ರೇಷನ್ನ ನೋಡೋಣ. 3 ಹಸಿಮೆಣಸಿನಕಾಯಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇದು ಒಂದು ಮುಲ್ಲಂಗಿ, ಒಂದು ಕ್ಯಾರೆಟ್, ಸಬ್ಸಿಗೆ ಸೊಪ್ಪು ಮತ್ತು ಜೀರಿಗೆ ಮತ್ತು ಒಂದೆರಡು ಈರುಳ್ಳಿ, ಇದಿಷ್ಟನ್ನು ರೆಡಿ ಮಾಡಿ ಇಟ್ಕೊಳ್ಳೋಣ. ನೆಕ್ಸ್ಟು ಈಗ ಒಂದು ದೊಡ್ಡ ಬೌಲ್ ತೊಗೊಂಡು ಅದಕ್ಕೆ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ಳೋಣ. ಇಲ್ಲೊಂದು ನಾನು 3 ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕ್ಕೋತಾ ಇದ್ದೀನಿ. ಸೊ ಇದಕ್ಕೆ ನಾವು ಐಟಮ್ಸ್ ಎಲ್ಲ ಆ್ಯಡ್ ಮಾಡ್ಕೊಂಡು ಹೋಗೋಣ. ಹಸಿಮೆಣಸಿನಕಾಯಿ, ಮುಲ್ಲಂಗಿ, ಕ್ಯಾರೆಟ್, ಸಬ್ಸಿಗೆ ಸೊಪ್ಪು, ಈರುಳ್ಳಿ, ಜೀರಿಗೆ ಮತ್ತು ಒಂದೆರಡು ಸ್ಪೂನಷ್ಟು ಉಪ್ಪು. ಅದಾದಮೇಲೆ ನಾನಿಲ್ಲಿ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಮತ್ತು ಕಡಲೆಬೇಳೆ ಇಷ್ಟೇ ಒಗ್ಗರಣೆ ಹಾಕಿರೋದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಸೊ ಇದಕ್ಕೆ ಹಾಕಬೇಕಾಗಿರೋಂಥ ಐಟಮ್ಸ್ ಎಲ್ಲ ಇಷ್ಟೇ. ಮೊದಲಿಗೆ ಇದನ್ನು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನೆಲ್ಲ ಈ ರೀತಿ ಮಿಕ್ಸ್ ಮಾಡಾದ ಮೇಲೆ ಚೆನ್ನಾಗಿ ಬಿಸಿಯಾಗಿರೋಂತಹ ನೀರು ಅದನ್ನು ಸ್ವಲ್ಪನೇ ಇದಕ್ಕೆ ಆ್ಯಡ್ ಮಾಡಿಕೊಂಡು ಕಲಿಸ್ತಾ ಹೋಗಬೇಕು. ಇದನ್ನು ಸ್ವಲ್ಪ ಗಟ್ಟಿಗೆ ಕಲಿಸ್ಕೊಳ್ಳೋಣ. ಸೊ ಮೊದಲಿಗೆ ಜಾಸ್ತಿ ನೀರು ಹಾಕಬಾರ್ದು. ಸೊ ಈ ರೀತಿ ಕೈಯಲ್ಲಿ ನೀಟಾಗಿ ಕಲಿಸ್ಕೊಳ್ಬೇಕು. ಈ ಥರ ಲಾಸ್ಟಿಗೆ ಈ ಥರ ಆಗುತ್ತೆ. ಇಲ್ಲಿವರೆಗೂ ಅದನ್ನು ಚೆನ್ನಾಗಿ ಕಲಸಿಟ್ಕೊಳ್ಳೋಣ. ಈ ರೀತಿ ಬಿಸಿನೀರು ಹಾಕಿ ಕಲಿಸೋದ್ರಿಂದ ಅಕ್ಕಿ ರೊಟ್ಟಿ ತುಂಬ ಸಾಫ್ಟಾಗೇ ಬರುತ್ತೆ. ಸೊ ಈಗ ಇದಿಷ್ಟು ತಗೊಂಡು ಒಂದು ಸ್ವಲ್ಪ ತಿಕ್ಕಾಗಿರುವಂತಹ ಪ್ಲಾಸ್ಟಿಕ್ ಶೀಟ್ನ ತೊಗೊಂಡಿದ್ದೀನಿ. ಅದ್ರ ಮೇಲೆ ಎಣ್ಣೆ ಎಲ್ಲ ಸ್ವಲ್ಪ ಹಾಕಿ ಅದ್ರ ಮೇಲೆ ರೊಟ್ಟಿನ ತೀಡ್ಕೊಳ್ಳೋಣ ತೆಳುವಾಗಿ. ಈ ರೀತಿ ತೆಳುವಾಗಿ ರೊಟ್ಟಿನ ತೀಡ್ಕೊಂಡ್ಮೇಲೆ 2 ಕಡೆನೂ ಒಂದು ಮೀಡಿಯಮ್ ಫ್ಲೇಮಲ್ಲಿಟ್ಟು 2 ಕಡೆನೂ ಚೆನ್ನಾಗಿ ರೊಟ್ಟಿನ ಬೇಯಿಸ್ಕೊಂಡ್ರೆ ಆಯಿತು. ಸೊ ಸಾಫ್ಟಾಗಿ ಅಕ್ಕಿ ರೊಟ್ಟಿ ಮಾಡಬಹುದು. ಈ ರೀತಿ ಎಲ್ಲ ತರಕಾರಿ ಹಾಕಿ ಮಾಡುವಂತಹ ಅಕ್ಕಿ ರೊಟ್ಟಿ ತುಂಬಾ ಟೇಸ್ಟಿಯಾಗಿರುತ್ತೆ. ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ದಿಸ್ ಈಸ್ ಇನ್ನರ್ ವರ್ಲ್ಡ್ ವಿತ್ VKD.